श्री राधा कृष्ण ललित विशाखान्वितं च हे कृष्ण करुणा सिंधु दीनबन्धो जगत्पते गोपेश गोपिका कांत राधा कांत नमस्ते तप्त कांचन गौरांगी राधे वृंदावनेश्वरी वृषभानुसुत देवी प्रणमामि हरिप्रिये वाञ्छाकल्पतरुश्च कृपा सिंधु भवेव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासक्ति गौरभक्तवृंद हरे कृष्ण 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 हरे 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 राम राम हरे हरे। नमो ओं विष्णुपादाय कृष्ण पृष्ठाय भूतले श्रीमते भक्ति वेदांत स्वामी नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे नमो ओं विष्णुपादाय नमस्कार बुधरे मते भक्ति गोपाल कृष्ण गोस्वामी के नाम में प्रभुपाद साहित्यम हप्ताकृतवान् साधु बलुपदाय ते नमः। जय जय श्री चैतन्य जय नित्यानंद जय अद्वैत चंद्र जय गौर भक्तवृंद जय जय श्री चैतन्य जय नित्यानंद जय अद्वैत चंद्र जय गौर भक्तवृंद। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ ಶ್ರೀ ಚೈತನ್ಯ ಸ್ವಾಮಿಗೆ. ನಾವು ನಿನ್ನೆ ಚರ್ಚೆ ಮಾಡಿದ್ದು ಮೊನ್ನೆ ಸನಾತನ ಗೋಸ್ವಾಮಿಗಳು ಜೈಲಿಂದ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನದಲ್ಲಿ ಅಲ್ಲಿರುವಂತಹ ಜೈಲ್ ಕೀಪರ್ ಸೂಪರ್ಡೆಂಟ್ ಜೈಲ್ಗೆ ಅವ್ರಿಗೆ ಸನಾತನ ಗೋಸ್ವಾಮಿ ಐಡಿಯಾ ಕೊಡ್ತಾ ಇದ್ದಾರೆ, ಹೆಂಗೆ ನೀನು ನನ್ನನ್ನು ಬಿಡ್ಬೋದು, ಮತ್ತೆ ಇದರಿಂದ ನಿನಗೆ ಏನು ರಿಸ್ಕ್ ಇಲ್ದಿರ ನನ್ನನ್ನು ಬಿಡೋ ತರ ಇಲ್ಲಿ ಸನಾತನ ಗೋಸ್ವಾಮಿ ಅವ್ರಿಗೆ ಐಡಿಯಾ ಕೊಡ್ತಾ ಇದ್ದಾರೆ. ಸೊ ಅದೇ ಐಡಿಯಾದ ಪ್ರಕಾರ ಇವಾಗ ಜೈಲ್ ಕೀಪರ್ ಇವ್ರನ್ನ ಸನಾತನ ಗೋಸ್ವಾಮಿನ ಬಿಡುಗಡೆ ಮಾಡ್ತಾರೆ. ಏನ್ ಐಡಿಯಾ ಕೊಟ್ರು ಅಂದ್ರೆ, ನನ್ನನ್ನು ನೀವು ಜೈಲಿಂದ ಬಿಟ್ಟಾಗ ನಾನು ಏನು ಟಾಯ್ಲೆಟ್ಗೆ ಹೋಗ್ತೀನಿ. ಹೋದ್ರು ಅವರು ಹೋಗ್ಬಿಟ್ಟು ಗಂಗಾದಲ್ಲಿ ಧುಮುಕಿದ ಮೇಲೆ ಅಲೆಗಳು ಜೋರಾಗಿ ಬಂದು ಅವ್ರನ್ನ ಕೊಚ್ಕೊಂಡು ಹೋಗ್ಬಿಡ್ತು ಅಂತ ನೀವು ಹೇಳಿ ಅವ್ರಿಗೆ. ಮತ್ತೆ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ, ನಾನು ಮತ್ತೆ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡು ಮತ್ತೆ ನವಾಬರು ನಿಮ್ಗೆ ಪ್ರಾಬ್ಲಮ್ ಮಾಡಬಹುದು. ಅದಕ್ಕೋಸ್ಕರ ನಾನು ಈ ದೇಶನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಬಿಡ್ತೀನಿ, ಮೆಕ್ಕಾಗ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸನಾತನ ಗೋಸ್ವಾಮಿ. ಸೊ ಆದ್ರೂ ಕೂಡ ಇಷ್ಟು ಹೇಳಿದ್ರು ಕೂಡ ಆ ಒಂದು ಸೂಪರ್ಡೆಂಟ್ಗೆ ಏನು ಮನಸ್ಸು ಬದಲಾಗ್ಲಿಲ್ಲ, ಹಂಗೇನ್ ಕಾಣಿಸ್ಲಿಲ್ಲ ಮುಖದಲ್ಲಿ ಬಿಡ್ಬೇಕು ಅಂತ. ಅವಾಗ ಸನಾತನ ಗೋಸ್ವಾಮಿ ಏನ್ ಮಾಡಿದ್ರು, ಅವ್ರ ಹತ್ರ ಇದ್ದಂತಹ 750 ಗೋಲ್ಡ್ ಕಾಯಿನ್ಸ್ ತಗೊಂಡ್ಬಂದು ಅವ್ರು ಮುಂದೆ ಇಡ್ತಾರೆ. ಆವಾಗ ಅವರು ಸ್ಟ್ಯಾಕ್ ಆಫ್ 7000 ಗೋಲ್ಡ್ ಕಾಯಿನ್ಸ್, 7000 ಗೋಲ್ಡ್ ಕಾಯಿನ್ಸ್ ಅವ್ರ ಮುಂದೆ ತಗೊಂಡು ಚೀಲ ಇಡ್ತಾರೆ. ಅದನ್ನ ನೋಡ್ಬಿಟ್ಟು ಆವಾಗ ಒಪ್ಕೊಂತಾರೆ ಬಿಟ್ಬಿಡಕ್ಕೆ. ಸೊ ಅದನ್ನ ನಾವು ಚರ್ಚೆ ಮಾಡಿದ್ವಿ, ಹೆಂಗೆ ಭೌತಿಕ ಈ ಜಗತ್ತಿನಲ್ಲಿ ನಾವ್ ಎಷ್ಟೇ ಹೇಳಿದ್ರು ಕೂಡ ಮಾಡೋದಿಲ್ಲ. ಅವ್ರ ಮುಂದೆ ದುಡ್ಡು ಎತ್ಕೊಂಡು ಇಟ್ಬಿಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಹಣದ ಮುಂದೆ 99.99% ಸೋಲ್ಬಿಡ್ತಾರೆ. ಯಾಕಂದ್ರೆ ಹಣ ಅನ್ನೋದು ಅಷ್ಟು ತಾಕತ್ತಿದೆ, ಅದು ಆಕ್ಚುಲಿ ಲಕ್ಷ್ಮಿ. ಸೊ ಈ ಭೌತಿಕ ಜಗತ್ತಿನಲ್ಲಿ 99% ಜನ ನಂಬೋದು ಹಣ ಇರಬೇಕು, ಹಣ ಇದ್ದರೇನೆ ಎಲ್ಲ ನಡೆಯೋದು. ಅದು ಆ ತರನೇ ಅನ್ಸುತ್ತೆ, ಅದೇ ನಿಜ ಅನ್ಸುತ್ತೆ. ಆದ್ರೆ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಇದೇ ಸನಾತನ ಗೋಸ್ವಾಮಿ ಹತ್ರ ಮತ್ತೆ ಭಕ್ತಿಯಲ್ಲಿ ಬಂದ ಮೇಲೆ ಅವ್ರ ಹತ್ರ ಒಂದು ಇದಿರುತ್ತೆ, ಏನು ಟಚ್ ಸ್ಟೋನ್ ಅಂತ, ಸ್ಫಟಿಕ ಅಥವಾ ಟಚ್ ಸ್ಟೋನ್ ಇರುತ್ತೆ. ಆ ಟಚ್ ಸ್ಟೋನ್ ಇಂದ ಅದು ಒಂಥರ ಕಲ್ಲು, ಆ ಕಲ್ಲಿನಿಂದ ಬೇರೆ ಏನಕ್ಕೆ ಟಚ್ ಮಾಡಿದ್ರು ಕೂಡ ಅದು ಬಂಗಾರ ಆಗ್ಬಿಡುತ್ತೆ. ಇದೇ ಸನಾತನ ಗೋಸ್ವಾಮಿ ಹತ್ರ ಇತ್ತು, ಆಮೇಲೆ ಇರುತ್ತೆ.
ಆದ್ರೆ ಅವರು ಒಂದು ಡಸ್ಟ್ ಬಿನ್ ಅಲ್ಲಿ ಬಿಸಾಕ್ಬಿಟ್ಟಿರ್ತಾರೆ ಅದನ್ನ. ಅವರು ಆಧ್ಯಾತ್ಮದಲ್ಲಿ ಬಂದ ಮೇಲೆ ಪೂರ್ತಿ ಶುದ್ಧ ಭಕ್ತರಾದ್ಮೇಲೆ ಭೌತಿಕವಾಗಿ ಅವರಿಗೆ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಏನು ವ್ಯಾಮೋಹ ಇರೋದಿಲ್ಲ. ಅಂದ್ರೆ ಯಾವಾಗ ಅದು ಕಂಪ್ಲೀಟ್ ನಮ್ಮಲ್ಲಿ ಈ ವ್ಯಾಮೋಹ ಅನ್ನೋದು ಭೌತಿಕ ಜಗತ್ ಮೇಲೆ ಹೋದ ಮೇಲೇನೆ ನಮ್ಮ ಹತ್ರ ಒಂದು ಬಂಗಾರ ಇಟ್ರು ಕೂಡ ಅದು ನಮ್ದಲ್ಲ, ಅದು ಕೃಷ್ಣನದೇ. ಅದ್ರ ಮೇಲೆ ಒಂದು ಚೂರಷ್ಟು ಕೂಡ ನಮ್ಗೆ, ಒಂದು ವೇಳೆ ಅದ್ರ ಮೇಲೆ ಒಂದು ಚೂರು ಇದ್ರೂ ಕೂಡ ಅದು ಎಳೆದು ಬಿಡುತ್ತೆ ನಮ್ಗೆ. ಅದು ಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಶ್ರೀಲ ಪ್ರಭುಪಾದರು ಅವರು ಎಲ್ಲ ಸೆಂಟರ್ಗಳು ನಡೆಸ್ತಾ ಇದ್ದಾಗ, ಇಸ್ಕಾನ್ ಸ್ಟಾರ್ಟ್ ಮಾಡಿದ್ಮೇಲೆ ಡೈಲಿ ಅವರ ಮುಂದೆ ದೊಡ್ಡ ಟೇಬಲ್ ಇರ್ತಾ ಇತ್ತಂತೆ. ಆ ಟೇಬಲ್ ಮೇಲೆ ಎಲ್ಲಾ ಭಕ್ತರು ಡಾಲರ್ಸ್ ದೊಡ್ಡ ದೊಡ್ಡ ಬಂಡಲ್ಗಳು ಬಂದು ಹಿಂಗ್ ಇಡ್ತಾ ಇದ್ರಂತೆ ಅವ್ರ ಮುಂದೆ. ಇಷ್ಟ ಎತ್ತರ ಇಟ್ಬಿಡ್ತಾ ಇದ್ರಂತೆ ದುಡ್ಡು, ಅದು ಹಣ ಎಲ್ಲ, ನೋಟ್ಗಳೆಲ್ಲ, ಡಾಲರ್ಸ್ ಅಂದ್ರೆ ಅದು ಲ್ಯಾಕ್ಸ್ ಅಲ್ಲಿ ಡಾಲರ್ಸ್ ಮುಂದೆ ಇಟ್ಬಿಡ್ತಾ ಇದ್ರಂತೆ. ಒಂದೇ ನಿಮಿಷದಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಂತೆ ಪ್ರಭುಪಾದ್. ಈ ಸೆಂಟರ್ಗೆ ಇಷ್ಟು, ಈ ದೇವಸ್ಥಾನಕ್ಕೆ ಇಷ್ಟು, ಈ ದೇಶಕ್ಕೆ ಇಷ್ಟು, ಇದು ಭಾರತಕ್ಕೆ ಹೋಗ್ಲಿ, ಇದು ಈ ತರ ಎಲ್ಲ ಒಂದ್ ನಿಮಿಷದಲ್ಲಿ ಟೇಬಲ್ ಎಲ್ಲ ಖಾಲಿ ಆಗ್ಬಿಡ್ತಾರೆ. ಒಂದ್ಸತಿ ಒಬ್ರು ಯಾರೋ ದೊಡ್ಡ ವ್ಯಕ್ತಿ ಬಂದಿದ್ರಂತೆ. ಅವ್ರು ನೋಡಿದ್ರಂತೆ. ನೋಡ್ಬಿಟ್ಟು ಪ್ರಭುಪಾದ್ ಕೇಳ್ತಾರೆ, ನಿಮ್ ಹತ್ರ ಇಷ್ಟು ಹಣ ಬಂತು, ನೀವು ಹೆಂಗೆ ಒಂದ್ ನಿಮಿಷದಲ್ಲಿ ಎಲ್ಲಾರು ಕೊಟ್ಬಿಟ್ರಲ್ಲ ಎಲ್ಲಾರ್ಗೂ ಅಂತಂದ್ರೆ, ಅವಾಗ ಪ್ರಭುಪಾದ್ರು ಹೇಳ್ತಾರೆ, ಇದು ನಂದಲ್ಲ, ಇದು ಅಥವಾ ನನ್ನ ನೋಡಿ ಇದು ಕೊಡ್ತಾ ಇಲ್ಲ, ಇದು ಕೃಷ್ಣನದ್ದು, ಕೃಷ್ಣನ ಸೇವೆಗೆ ಇಡಬೇಕು. ಸೊ ಇದು ಶುದ್ಧ ಭಕ್ತರ ಆ ಒಂದು ಸ್ಟೇಜ್ಗೆ ಹೋಗುತ್ತಾರೆ, ಅದು ಅವರ ಅಂಡರ್ಸ್ಟ್ಯಾಂಡಿಂಗ್. ಇದೇ ತರ ಇಲ್ಲಿ ಸನಾತನ ಗೋಸ್ವಾಮಿ ಹತ್ರ 7,000 ಗೋಲ್ಡ್ ಕಾಯಿನ್ಸ್ ಅವ್ರಿಗೆ ಕೊಟ್ಟು ಬಿಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ? ರಿಟರ್ನ್ ಏನ್ ಬರುತ್ತೆ ಸನಾತನ ಗೋಸ್ವಾಮಿ? ಏನು ಬರಲ್ಲ ಭೌತಿಕವಾಗಿ ನೋಡಿದ್ರೆ. ಸುಮ್ಮನೆ ಅವ್ರು ಜೈಲಿಂದ ಬಿಡಿಸ್ಕೊಂಡು ಅವ್ರು ಏನು ನಾನು ನಿಮ್ಮ ರಾಜ್ಯದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಅವ್ರನ್ನ ಜೈಲಿಂದ ಬಿಡಿಸಿ ಅವ್ರನ್ನ ಮಿನಿಸ್ಟರ್ ಮಾಡ್ತಿದ್ರು. ಮಿನಿಸ್ಟ್ರೇ ಅವರು. ಮಿನಿಸ್ಟರ್ ಪೊಸಿಷನ್ ನನಗೆ ಬೇಡ, ಈ ಗೋಲ್ಡ್ ಕಾಯಿನ್ಸು ನನಗೆ ಬೇಡ, ನನಗೆ ಓನ್ಲಿ ಚೈತನ್ಯ ಮಹಾಪ್ರಭು ಬೇಕು. ಇದು ಒಂದೇ ಒಂದು ಅನ್ಯ ಅಭಿಲಾಷಿತಾ ಶೂನ್ಯಂ ಅಂತ ಒಂದು ಶುದ್ಧ ಭಕ್ತರ ಲಕ್ಷಣದಲ್ಲಿ ರೂಪ ಗೋಸ್ವಾಮಿ ಬರ್ತಾರೆ. ಅನ್ಯ ಅಭಿಲಾಷಿತಾ ಶೂನ್ಯಂ, ಶುದ್ಧ ಭಕ್ತರ ಲಕ್ಷಣದಲ್ಲಿ ಬೇರೆ ಅಭಿಲಾಷ, ಅನ್ಯ ಕೃಷ್ಣ ಬಿಟ್ಟು ಅನ್ಯ ಅಭಿಲಾಷ ಅಂದ್ರೆ ಆಸೆ, ಶೂನ್ಯಂ, ಜೀರೋ. ಇದು ಅದು ಆಕ್ಚುಲಿ ಅದು ನಾವು ಆವಾಗ ಹೇಳ್ಬೋದು ನಾವು ಭಕ್ತಿ ಮಾಡ್ತಾ ಇದೀವಿ. ಈಗ ನಮ್ಗೆ ಅದು ಇದೆಯಾ? ಒಂದ್ ವೇಳೆ ಒಂದು 10,000 ಬಂದ್ರು, 1,00,000 ಬಂದ್ರು, ಒಂದು 20 ಲಕ್ಷ ಬಂದ್ರು ನಾವು ಬೇಡ ಅಂತಾನೆ ಅನ್ಬೋದು. ಯಾರಾದ್ರೂ ಬಂದ್ಬಿಟ್ಟು ಒಂದು 50 ಕೋಟಿ ತಂದು ಮುಂದೆ ಇಟ್ಬಿಟ್ರೆ ಆವಾಗ ನಡಕ ಶುರು ಆಗ್ಬಿಡುತ್ತೆ ನಮ್ಗೆ. ಅವಾಗ ಏನೇನೋ ಯೋಚನೆಗಳು ಬಂದ್ಬಿಡುತ್ತೆ. ನಾವು ಇದನ್ನು ತಗೋಬಹುದು, ಇದನ್ನ ತಗೊಂಡು ಕೂಡ ನಾವು ಕೃಷ್ಣನ ಸೇವೆ ಮಾಡ್ಬೋದು. ಯೋಚನೆನೋ ಸರಿಯಾಗಿದೆ, ಕೃಷ್ಣನ ಸೇವೆ. ಆದ್ರೆ ನಮ್ಗೆ ಅದ್ರ ಮೇಲೆ ವಿರಕ್ತಿ ಇದೆಯಾ? ಬೇಡವೇ ಬೇಡ ಅನ್ನೋ ವಿರಕ್ತಿ ಇದೆಯಾ? ಅದು ಪಾಯಿಂಟ್. ಆತರ ತುಂಬಾ ಪವರ್. ಅದಕ್ಕೆ ಭಕ್ತರಿಗೆ ತುಂಬಾ ಹಣ ಇರೋದು ಒಳ್ಳೆ ಸೂಚನೆ ಏನಲ್ಲ. ಅದು ಇದ್ರೆ ಅದನ್ನ ನಿಗ್ರಹ ಮಾಡಿಕೊಂಡು ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋ ಅಷ್ಟ ಒಂದು ಕೆಪಾಸಿಟಿ ಇರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಭಕ್ತಿ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಹಣ ಅನ್ನೋದು ಎಲ್ಲೆಲ್ಲಿ ಏನೇನ್ ಮಾಡಿಸುತ್ತೋ, ಏನೇನ್ ಟೈಮ್ ವೇಸ್ಟ್ ಮಾಡಿಸುತ್ತೆ, ಅಲ್ಲಿ ಕಡ್ಕೊಂಡು ಇಲ್ಲಿ ಕಡ್ಕೊಂಡು ಹೋಗುತ್ತೆ. ಜನನು ಬಂದ್ಬಿಡ್ತಾರೆ, ಹೋಗ್ಲಕ್ ಶುರು ಮಾಡ್ತಾರೆ, ಎಲ್ಲ ನಡೆಯುತ್ತೆ. ಇವಾಗ ತುಂಬಾ ದುಡ್ಡಿರೋರು ಏನಾದ್ರು ಭಕ್ತಿ ಮಾಡ್ತಾ ಇದ್ರೆ, ಓ ಇವರೇ ಶುದ್ಧ ಭಕ್ತರು ಕೂಡ ಅಂತಾರೆ ಜನರು. ಅವ್ರು ಮಾಡ್ತಾರೆ ಶುದ್ಧ ಭಕ್ತಿ ಅಂತಾರೆ. ಆದ್ರೆ ಏನು ಹಣ ಇಲ್ದಿರೋರು, ಅವ್ರ ಹತ್ರ ಏನು ಇಲ್ದಿರೋರು, ಅವ್ರು ಎಷ್ಟು ನಿಷ್ಠೆಯಾಗಿ ಭಕ್ತಿ ಮಾಡ್ತಾ ಇದ್ರು ಕೂಡ ಇವರೆಲ್ಲ ಅಷ್ಟು ಶುದ್ಧ ಭಕ್ತರಲ್ಲ ಇದು. ಅಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇರೋದು ಶುದ್ಧ ಭಕ್ತಿಗ. ನಾವು ಅವ್ರಿಗೆ ಒಂದು ಪೊಸಿಷನ್ ಅಥವಾ ರೆಸ್ಪೆಕ್ಟ್ ಕೊಡ್ತಾ ಇರೋದು. ಅವ್ರು ಇಲ್ಲೋ ಬ್ಯಾಕ್ ಗ್ರೌಂಡ್
ಹಣಕ್ಕ. ಇವಾಗ ನಮ್ಮ ದೇವಸ್ಥಾನದಲ್ಲಿ ಎಷ್ಟೋ ಜನ ಭಕ್ತರು ಬರ್ತಾರೆ. ಕೆಲವ್ರ ಹತ್ರ ಏನು ಇರೋದಿಲ್ಲ, ಏನು ಓದಿರೋಲ್ಲ, ಏನು ಆ ಅಷ್ಟೊಂದು ಭೌತಿಕವಾಗಿ ಏನು ಅಷ್ಟು ಹಣ ಇರೋದಿಲ್ಲ. ಆದ್ರೆ ಒಳ್ಳೆ ಶುದ್ಧ ಭಕ್ತಿ ಮಾಡ್ತಾ ಇರ್ತಾರೆ. ಅದನ್ನ ರೆಕಗ್ನೈಸ್ ಮಾಡಿದೀವಾ? ಇಲ್ಲ ಅವ್ರಿಗೆ ನಾವು ಬೇರೆಯವರು ತುಂಬಾ ಹಣ ಇರೋರು ಬರ್ತಾರೆ, ಹಣವಂತರು ಬರ್ತಾರೆ, ಒಳ್ಳೊಳ್ಳೆ ಕಾರುಗಳು ಬರ್ತಾರೆ. ಸೊ ಅವ್ರು ಎಷ್ಟು ಭಕ್ತಿ ಮಾಡ್ತಾ ಇದ್ದಾರೆ ಇಲ್ವಾ ಅನ್ನೋದು ಪಾಯಿಂಟ್ ಅಲ್ವಾ? ಮಾಡ್ತಾ ಇರ್ಬೋದು. ಆದ್ರೆ ನಾವು ಹೆಚ್ಚು ರೆಸ್ಪೆಕ್ಟ್ ಯಾಕೆ ಕೊಡ್ತೀವಿ? ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಇದೆ ಅಲ್ವಾ? ಸೊ ಇವೆಲ್ಲ ತುಂಬಾ ಸೂಕ್ಷ್ಮ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭು ಕೋಲಾವೇಚ ಶ್ರೀಧರ್ ಅಂತ ನೀವು ಕೇಳಿರ್ತೀರ. ಕೋಲಾವೇಚ ಶ್ರೀಧರ್ ಅಂದ್ರೆ ಏನು ಇರಲಿಲ್ಲ, ಅವ್ರಿಗೆ 5 ರೂಪಾಯಿ ಬರ್ತಾ ಇತ್ತು, ಒಂದು ಗುಡಿಸಲು. ಅಂದ್ರೆ ಕೃಷ್ಣ ನಮ್ಮನ್ನು ರೆಕಗ್ನೈಸ್ ಮಾಡಿ. ಚೈತನ್ಯ ಮಹಾಪ್ರಭು ಹೆಂಗೆ ಕೋಲಾವೇಚ ಶ್ರೀಧರ್, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕೋಲಾವೇಚ ಶ್ರೀಧರ್ ಯಾರು, ಹೆಂಗೆ ಅವ್ರು ಭಕ್ತಿ ಮಾಡ್ತಾ ಇದ್ರು, ಅದು ಚೈತನ್ಯ ಮಹಾಪ್ರಭು ಗೊತ್ತಾಗುತ್ತೆ, ಸ್ವಯಂ ಕೃಷ್ಣ. ಅದೇ ತರ ನಾವು ಶುದ್ಧ ಭಕ್ತಿ ಮಾಡ್ತಾ ಇದ್ರೆ ಒಂದ್ ವೇಳೆ ಜನರು ನಮ್ಮನ್ನ ರೆಕಗ್ನೈಸ್ ಮಾಡಿಲ್ಲ ಅಂದ್ರೂ ಕೂಡ ನಾವೇನು ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ. ನಾನು ಇಷ್ಟು ಮಾಡ್ತಾ ಇದ್ರು ಕೂಡ ನನ್ನನ್ನು ಯಾರು ಏನು ಮಾತಾಡ್ಸೋದಿಲ್ಲ ಅಂತ ಅವಶ್ಯಕತೆ ಇರೋದಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಕೃಷ್ಣ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟು ಮಾಡ್ತಾ ಇದ್ದಾರೆ. ಆದ್ರೆ ಭೌತಿಕವಾಗಿ ಆ ಅವರಿಗೆ ಹೆಚ್ಚು ಸ್ಥಾನಮಾನ ಇರುತ್ತೆ. ಹಣವಂತರಿಗೆ ಇಲ್ಲ ತುಂಬಾ ಓದಿರೋರಿಗೆ ಸ್ಥಾನಮಾನ ಇರುತ್ತೆ. ಅದನ್ನ ನೋಡಿ ಯಾರು ಶುದ್ಧ ಭಕ್ತಿ ಮಾಡ್ತಾ ಇರ್ತಾರೋ ಅವ್ರ ಹತ್ರ ಹಣ ಇಲ್ಲದೆ ಇರಬಹುದು, ಇಲ್ಲ ತುಂಬಾ ಓದಿರೋರು ಆಗದೆ ಇರಬಹುದು. ಅದಕ್ಕೆ ಏನು ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಕೃಷ್ಣಗೆಲ್ಲ ಗೊತ್ತಾಗುತ್ತೆ, ಯಾಕಂದ್ರೆ ಇಲ್ಲೇ ಕೂತಿರ್ತಾರೆ. ಸೊ ಅದೇ ತರ ಇಲ್ಲಿ ಸನಾತನ ಗೋಸ್ವಾಮಿ ಆ ಒಂದು ಅವ್ರಿಗೆ ಕೊಟ್ಟಾಗ ಅವರು ಅವಾಗ ಒಪ್ಕೊಂತಾರೆ. ಅದು ಏನಾಗುತ್ತೆ ಆಮೇಲೆ ನೋಡಿ. ಗದಾ ದ್ವಾರ ಪಥ ಛಾಡೀಲಾ ನಾರೆ ತಹಾ ಆಯಿತೆ ರಾತ್ರಿ ದಿನ ಚಲಿ ಆಯಿಲಾ ಪತಾದೆ ಪರ್ವತೆ. In this way, Sanatana Goswami was released. However, he was not able to walk along the path of the fortress. Walking day and night, he finally arrived at the hilly tract of land known as Patada. ಹಿಂಗೆ ಅದೇ ಪ್ಲಾನ್ ಪ್ರಕಾರ ಸನಾತನ ಗೋಸ್ವಾಮಿ ಆ ಗಂಗೆಯಲ್ಲಿ ಧುಮುಕ್ಬಿಟ್ಟು ಅವ್ರು ಹೆಂಗೋ ಆಚೆ ಬಂದ್ಬಿಟ್ರು. ಅದು ತಪ್ಪಿಸ್ಕೊಂಡ್ಬಿಟ್ರು, ಬಂದ್ಬಿಟ್ರು ಅಲ್ಲಿಂದ. ಅದು ನೀರಲ್ಲೇ ಧುಮುಕ್ ಬಂದ್ರು, ಇಲ್ಲ ಹೆಂಗ್ ಜಂಪ್ ಮಾಡ್ಕೊಂಡು ಆ ಪದಗಳಲ್ಲಿ ಹೆಂಗೋ ಬಂದ್ಬಿಟ್ರು ಅಲ್ವಾ? ಬಂದ ಮೇಲೆ ನಡ್ಕೊಂಡು ಬರ್ತಾ ಇದಾರೆ. ಯಾಕಂದ್ರೆ ವಾಪಸ್ ಹೋಗಂಗಿಲ್ಲ, ನವಾಬ್ ಕಾಣಿಸೋಂಗಿಲ್ಲ. ನವಾಬ್ ಕಾಣಿಸ್ಕೊಂಡ್ರೆ ಮತ್ತೆ ಜೈಲರ್ಗೂ ಪ್ರಾಬ್ಲಮ್, ಮತ್ತೆ ಎತ್ಕೊಂಡೆ ಹೋಗಿ ಅರೆಸ್ಟ್ ಮಾಡ್ಬಿಡ್ತಾರೆ. ರಾತ್ರಿ ಹಗಲು ನಡ್ಕೊಂಡು ಬರ್ತಾ ಇದ್ದಾರೆ. ಬರ್ತಾ ಒಂದು ಜಾಗಕ್ಕೆ ಸೇರ್ತಾರೆ. ಪತಡ ಅನ್ನೋ ಒಂದು ಜಾಗಕ್ಕೆ ಸೇರ್ತಾರೆ. ಒಂದು ಊರಿನ ಹೆಸರು ಪಟಡ ಅಂತ. ಹಾಗೆಲ್ಲ ನಡ್ಕೊಂಡು ಹೋಗಿದೆ ಅಲ್ವಾ? ತಥಾ ಏಕಾ ಭೌಮಿಕ ಹೋಯೆ ತಾರಾ ಥಾನಿ ಗೆಲಾ ಪರ್ವತ ಪಾರ ಕರೆ ಅಮ ವಿನಾಥಿ ಖರೀಲಾ. After reaching Patada, he met a landlord and submissively requested him to get him across that hilly tract of the land. ಆ ಪಟಡ ಅನ್ನೋ ಒಂದು ಊರಿಗೆ ಬರ್ತಾರೆ ನಡ್ಕೊಂಡು. ಅಲ್ಲಿ ಆ ಊರಿನಲ್ಲಿ ಎಲ್ಲರಿಗೂ ಕೇಳ್ತಾರೆ, ಯಾರು ನಮ್ಗೆ ಸಹಾಯ ಮಾಡ್ಬೋದು ಇಲ್ಲಿ ಅಂತ. ಅವಾಗ ಎಲ್ಲರೂ ಹೇಳ್ತಾರೆ, ಇಲ್ಲಿ ಒಂದು ಜಮೀನ್ದಾರ್ ಇದ್ದಾರೆ ಈ ಊರಲ್ಲಿ, ಅವರು ನಿಮ್ಗೆ ಸಹಾಯ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅವ್ರು ಸನಾತನ ಗೋಸ್ವಾಮಿ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಹಿಂಗೆ ನಮ್ಗೆ ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ನಮಗೆ ಹೋಗೋದಿಕ್ಕೆ ನಮ್ಗೆ ದಾರಿ ಹೇಳ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ದಾರಿ ಗೊತ್ತಿಲ್ಲ. ಯಾವತ್ತೂ ಅವ್ರು ಮಿನಿಸ್ಟರ್ ಆಗಿರೋರು ಯಾವತ್ತೂ ಬಂದಿಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ಲ. ಹೆಂಗೋ ನಡ್ಕೊಂಡು ಬಂದ್ಬಿಟ್ಟಿದ್ರು ಆ ಊರಿಗೆ. ಅಲ್ಲಿಂದ ಗೊತ್ತಾಗ್ಬೇಕಲ್ಲ ದಾರಿ ಹೆಂಗ್ ಹೋಗೋದು ಅಂತ. ಅದು ಬೇರೆ ಬೆಟ್ಟ ಗುಡ್ಡಗಳು. ಒಂದೊಂದ್ಸತಿ ನಾವು ಯಾವ್ದಾದ್ರು ಬೆಟ್ಟ ಗುಡ್ಡಗಳ ಹತ್ರ ಹೋದ್ರೆ ನಾವ್ ಎಲ್ಲೆಲ್ಲಿ ಹೋಗ್ಬಿಡ್ತೀವಿ ಅಂತ ಗೊತ್ತಾಗೋದಿಲ್ಲ. ಅದು ನಾವು ಸುತ್ತಾಕೊಂಡು ಮತ್ತೆ ವಾಪಸ್ಸೇ ಬಂದ್ಬಿಡ್ತೀವಿ, ಇಲ್ಲ ಯಾವ್ದೋ ಬೇರೆ ಡೈರೆಕ್ಷನ್ ಹೋಗ್ತೀವಿ. ಯಾರಾದ್ರೂ ನಮ್ಗೆ ಕರೆಕ್ಟ್ ಡೈರೆಕ್ಷನ್ ಹೇಳ್ಬೇಕು. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಸೇಯಿ ಭುನಾರ ಸಂಗೆ ಹೋಯ ಹತ ಗಾನಿತ ಭುನಾರ ಕಾನೆ ಕಹಾ ಸೇಯಿ ಜಾನಿ ಯಹಿ ಕಥಾ. A man who was expert in palmistry was at
the time staying with the landlord, knowing about Sanatana, he whispered the following in the landlord's ear. ಆ ಲ್ಯಾಂಡ್ಲಾರ್ಡ್ ಜಮೀನ್ದಾರ್ ಇದ್ರಲ್ಲ, ಆ ಜಮೀನ್ದಾರ್ ಜೊತೆ ಒಬ್ಬ ಅಸ್ಟ್ರಾಲಜರ್ ಇದ್ದಾರೆ, ಅಂದ್ರೆ ಜ್ಯೋತಿಷ್ಯ ಹೇಳೋರು. ಆ ಜ್ಯೋತಿಷ್ಯ ಹೇಳೋರು ಇವ್ರನ್ನ ನೋಡಿ, ಸನಾತನ ಗೋಸ್ವಾಮಿ ಮತ್ತೆ ಅವ್ರ ಜೊತೆ ಒಬ್ರು ಅಸಿಸ್ಟೆಂಟ್ ಇದ್ದಾರೆ, ಇವರಿಬ್ಬರನ್ನ ನೋಡ್ಬಿಟ್ಟು ಆ ಜ್ಯೋತಿಷ್ಯ ಹೇಳೋರು ಆ ಜಮೀನ್ದಾರ್ಗೆ ಏನೋ ಕಿವಿಯಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇನಾರ ತಾನಿ ಸುವರ್ಣೇರ ಅಷ್ಟ ಮೊಹರ ಹೋಯ ಸುನಿ ಆನಂದಿತ ಭುನಾ ಸನಾತನೆ ಖಾಯ. The palmist said, this man Sanatana possesses 8 gold coins. Hearing this, the landlord was very pleased and spoke the following into Sanatana Goswami. ಆ ಜ್ಯೋತಿಷ್ಯ ಹೇಳೋರು ಆ ಜಮೀನ್ದಾರ್ಗೆ ಹೇಳ್ತಾ ಇದ್ದಾರೆ, ಇವ್ರ ಹತ್ರ 8 ಗೋಲ್ಡ್ ಕಾಯಿನ್ಸ್ ಇದೆ. ಆ ಜಮೀನ್ದಾರ್ಗೆ ಇದನ್ನ ಕೇಳಿ ತುಂಬಾ ಸಂತೋಷ ಆಗುತ್ತೆ. ಆ ಜ್ಯೋತಿಷ್ಯ ಹೇಳೋರು ಹೆಂಗೋ ಕಂಡಿಡಿದ್ ಬಿಟ್ಟಿದ್ದಾರೆ, ಇವ್ರ ಹತ್ರ 8 ಗೋಲ್ಡ್ ಕಾಯಿನ್ಸ್ ಇದೆ ಅಂತ. ಈ ಲ್ಯಾಂಡ್ ಲಾರ್ಡ್ 8 ಗೋಲ್ಡ್ ಕಾಯಿನ್ಸ್ಗೆ ಅಷ್ಟು ಸಂತೋಷ ಪಡ್ತಾ ಇದ್ರೆ, ಆ ಜೈಲ್ ಕೀಪರ್ ಕೊಟ್ಟಿದ್ದು ಎಷ್ಟು? ಸನಾತನ ಗೋಸ್ವಾಮಿ 7,000 ಗೋಲ್ಡ್ ಕಾಯಿನ್ಸ್. 7,000 ಗೋಲ್ಡ್ ಕಾಯಿನ್ಸ್ ಅಂದ್ರೆ ಈಗಿನ ಕಾಲದಲ್ಲಿ ಹಂಗೆ ತಲೆ ಬಿದ್ದೋಗ್ಬಿಡ್ತಾರೆ ಅದನ್ನ ನೋಡಿದ್ರೆ ಒಟ್ಟಿಗೆ, ಅಲ್ವಾ? ಅಷ್ಟು ವ್ಯಾಲ್ಯೂ ಅದು. ಸೊ ಆ ಜಮೀನ್ದಾರ ಏನ್ ಮಾಡ್ತಾರೆ, ರಾತ್ರಿ ಪರ್ವತ ಪಾರ ಕರೀಬ ನಿಜ ಲೋಕ ದಿಯ ಭೋಜನ ಕರ ತುಮಿ ರಂಧನ ಕರಿಯ. The landlord said, I shall get you across that hilly tract at night with my own men. Now just cook for yourself and take your lunch. ಹೇಳ್ತಾ ಇದ್ದಾರೆ. ಆವಾಗ ಅವರು ಐಡಿಯಾ ಮಾಡಿದ್ರು, ಇವಾಗ ನಿಮ್ಮನ್ನ ದಾರಿ ತೋರ್ಸಕ್ ಆಗೋದಿಲ್ಲ, ರಾತ್ರಿ ನೀವು ಇಲ್ಲೇ ಉಳ್ಕೊಳ್ಳಿ, ನಮ್ಮ ಜನರನ್ನೇ ಕಳಿಸ್ತೀನಿ, ಅವ್ರು ನಿಮಗೆ ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ನಿಮಗೆ ದಾರಿ ತೋರಿಸ್ಬಿಟ್ಟು ನಿಮ್ಮನ್ನ ಆಚೆಗೆ ಬಿಡ್ತಾರೆ. ನೀವು ಇಲ್ಲೇ ಉಳ್ಕೊಂಡು ನಿಮಗೆ ಪ್ರಸಾದ ಮಾಡ್ಕೊಳ್ಳಕ್ಕೆ, ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ನಾವೆಲ್ಲ ಕೊಡ್ತೀವಿ, ನೀವೇ ಮಾಡ್ಕೊಂಡು ತಿನ್ನಿ. ಯಾಕಂದ್ರೆ ಸನಾತನ ಗೋಸ್ವಾಮಿ ಬೇರೆಯವ್ರು ಮಾಡ್ತಾ ಇದ್ದು ತಿಂತಿರ್ಲಿಲ್ಲ. ಇನ್ನೊಂದು, ಆಗಿನ ಕಾಲದಲ್ಲಿ ಆ ತರ ವ್ಯವಸ್ಥೆ ಇತ್ತು. ಕೆಲವರು ಬ್ರಾಹ್ಮಣರು ಬೇರೆ ಊರಿಗೆ ಹೋದ್ರೆ ಅವರು ಬೇರೆ ಮನೆಗಳಲ್ಲಿ ತಿಂತಿರ್ಲಿಲ್ಲ, ಬಟ್ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡೋರು, ಸಾಮಾನುಗಳು ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಅವರೇ ಮಾಡ್ಕೊಂಡು ಅವರೇ ತಿಂತಾ ಇದ್ರು. ಸೊ ಆತರ ಹೇಳ್ತಾ ಇದ್ದಾರೆ. ಏಥಾ ಬಲಿ ಅನಾಧೀಲ ಕಾರ್ಯ ಸಮಾನ ಸನಾತನ ಆಸಿ ತಾಬೆ ಕೈಲಾ ನದಿ ಸ್ನಾನ. Saying this, the landlord offered Sanatana grain to cook. Sanatana then went to river side and took his bath. So ಅದೇ ತರ ಹರೇ ಕೃಷ್ಣ. ಸಂತೋಷ್ ಪ್ರಭು ಮ್ಯೂಟ್ ಮಾಡ್ಕೊಳ್ಳಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಮಾಡಿ. ಹರೇ ಕೃಷ್ಣ ಪ್ರಭು, ಸಾರಿ ಪ್ರಭು. ಓಕೆ, ನೋ ಪ್ರಾಬ್ಲಮ್. ಅದೇ ತರ ಸನಾತನ ಗೋಸ್ವಾಮಿ ಅದಕ್ಕೆ ಒಪ್ಕೊಂಡು, ಸರಿ ಆಯ್ತು ನಾವು ರಾತ್ರಿಗೆ ಇಲ್ಲೇ ಉಳ್ಕೊಂತೀವಿ ಅಂದ್ಬಿಟ್ಟು ಅವರು ಎಲ್ಲಿ ಹೋಗ್ತಾರೆ, ಪಕ್ಕದಲ್ಲೇ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರಕ್ ಹೋಗ್ತಾರೆ. ದೂಯಿ ಉಪವೇಶ ಕೈಲ ರಂಧನ ಭೋಜನೆ ರಾಜ ಮಂತ್ರಿ ಸನಾತನ ವಿಚಾರಿಲ ಮನೆ. Because Sanatana had been fasting for 2 days, he cooked the food and ate it. However, having formerly been a minister of the Nawab, he began to contemplate the situation. ಸನಾತನ ಗೋಸ್ವಾಮಿ ಅಷ್ಟೊತ್ತಿಗೆ 2 ದಿನದಿಂದ ಏನು ತಿಂದಿಲ್ಲ. ಸೊ ಅವಾಗ ಎಲ್ಲ ಅವರು ತಯಾರು ಮಾಡಿಕೊಂಡು ಪ್ರಸಾದವನ್ನು ತಗೊಂತ ಯೋಚನೆ ಮಾಡ್ತಾರೆ, ಯಾಕೆ ಇವರು ನಮ್ಮನ್ನ ಇಲ್ಲೇ ಉಳ್ಕೊಳಕ್ ಹೇಳಿದ್ರು, ಯಾಕೆ ಇಷ್ಟೊಂದು ನಮಗೆ ಎಲ್ಲ ಕೊಡ್ತಾ ಇದ್ದಾರೆ, ಅಡಿಗೆ ಮಾಡ್ಕೊಂಡು ತಿನ್ನಿ, ಇಲ್ಲೇ ಉಳ್ಕೊಳ್ಳಿ, ರಾತ್ರಿಗೆ ನಿಮ್ಗೆ ಕರ್ಕೊಂಡು ತೋರಿಸ್ತೀವಿ ಅಂತ ಎಲ್ಲ ಹೇಳಿ ಅದನ್ನ ಯೋಚನೆ ಮಾಡ್ತಾ ಇದ್ರು. ಏಯಿ ಭೋನ ಕೇನ ಮೋರ ಸನ್ಮಾನ ಕರೀಲ ಏತಾ ಚಿಂತಿತ ಸನಾತನ ಇಷ್ಣ ಪೂಚಿಲ.
As a former minister of the Nawab, Sanatana would certainly understand the diplomacy. He therefore thought, why is this landlord offering me such respect? Thinking in this way, he questioned his servant, whose name as Ishana. ಸನಾತನ ಗೋಸ್ವಾಮಿಗೆ ಡೌಟ್ ಬರ್ತಾ ಇದೆ, ಈ ಒಂದು ಜಮೀನ್ದಾರು ನನಗೆ ಯಾಕೆ ಇಷ್ಟೊಂದು ಆಧಾರ ಕೊಡ್ತಾ ಇದ್ದಾರೆ, ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಇದರಲ್ಲಿ ಏನೋ ಇದೆ. ಯಾಕಂದ್ರೆ ಇವರು ಮಿನಿಸ್ಟರ್ ಆಗಿದ್ರು, ಬ್ರಾಹ್ಮಣರು, ಇವ್ರಿಗೆ ಇಂಟೆಲಿಜೆನ್ಸ್ ತುಂಬಾ ಶಾರ್ಪ್ ಆಗಿರುತ್ತೆ. ಯೋಚನೆ ಮಾಡ್ತಾ ಇದ್ದಾರೆ, ಈ ಜಮೀನ್ದಾರ್ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ. ಆವಾಗ ಡೌಟ್ ಬರುತ್ತೆ ತನ್ನ ಅಸಿಸ್ಟೆಂಟ್ ಮೇಲೆ. ತನ್ನ ಅಸಿಸ್ಟೆಂಟ್ ಹೆಸರು ಇಶಾನ ಅಂತ. ಇಶಾನ ಕೇಳ್ತಾ ಇದ್ರೆ, ಏನ್ ಕೇಳ್ತಾ ಇದಾರೆ, ತುಮಾರ ತಾನಿ ಜಾನಿ ಕಿಚ್ಚು ದ್ರವ್ಯ ಆಚಯ ಇಶಾನ ಕಹೆ ಮೋರ ತಾನಿ ಸಥಾ ಮೋರ ಹೋಯ ಮೊಹರ ಹೋಯ. Sanatana asked his servant Ishana, I think you have some valuable things with you. Ishana replied, yes, I have 7 gold coins. ಕೇಳ್ತಾರೆ ಸನಾತನ ಗೋಸ್ವಾಮಿ, ಇಶಾನ ನಿಮ್ಮ ಹತ್ರ ಏನೋ ಇದೆ, ನನ್ನ ಹತ್ರ ಅಂತೂ ಏನು ಇಲ್ಲ, ನನಗ್ ಗೊತ್ತು. ಸನಾತನ ಗೋಸ್ವಾಮಿ ಅನ್ಕೊಂತ ಇದ್ದಾರೆ, ನಿನ್ನ ಹತ್ರ ಏನೋ ಒಂದು ಬೆಳೆ ಬಾಳುವಂತಹದ್ದು ಇದೆ, ಅದಕ್ಕೆ ಇವ್ರು ಇಷ್ಟೊಂದು ಮಾಡ್ತಾ ಇದ್ದಾರೆ ನಾಟಕ. ಏನೋ ಇದೆ ನಿನ್ನ ಹತ್ರ ಅಂತ ಕೇಳಿದಾಗ ಆ ಈಶಾನ ಹೇಳ್ತಾರೆ, ಹೌದು ಹೌದು ಸ್ವಾಮಿ, ನನ್ನ ಹತ್ರ 7 ಗೋಲ್ಡ್ ಕಾಯಿನ್ಸ್ ಇದೆ ಅಂತ ಹೇಳ್ತಾರೆ. 7. ಆ ಅಸ್ಟ್ರಾಲಜರ್ ಏನ್ ಹೇಳಿದ್ದು, ಇವ್ರ ಹತ್ರ 8 ಗೋಲ್ಡ್ ಕಾಯಿನ್ಸ್ ಇದೆ ಅಂತ ಅವ್ರು ಹೇಳಿದ್ದು. ಇವಾಗ ಈಶಾನ ಏನ್ ಹೇಳ್ತಾ ಇದಾರೆ, ನನ್ನ ಹತ್ರ 7 ಇದೆ ಅಂತ ಸನಾತನ ಗೋಸ್ವಾಮಿಗೆ ಹೇಳ್ತಾ ಇದ್ದಾರೆ. ಸುನಿ ಸನಾತನ ತಾರ ಕರೀಲ ಭ್ರಷ್ಟ ಬಹಷ್ಟಾನ ಸಂಗೆ ಕೈ ಆನಿಚ ಯಯಿ khala yamam. Hearing this, Sanatana Goswami chastised his servant, saying, we have you brought this death knell with you. Tabi se sata mohara aste karyam bunara kache yana kahe mohara daryam. Thereupon Sanatana Goswami took the 7 gold coins in his hands and went to the landlord, holding the gold coins before him. He spoke as follows. So Sanatana Goswami ಏನ್ ಹೇಳ್ತಾ ಇದಾರೆ, ಈಶಾನ ಕೇಳ್ತಾರೆ, ನಿಮ್ಮ ಹತ್ರ ಏನಾದ್ರು ಬೆಲೆ ಬಾಳೋದು ಇದೆಯಾ ಅಂತ. ಅವಾಗ ಈಶಾನ ಹೇಳಿದ್ರು, ನನ್ನ ಹತ್ರ 7 ಗೋಲ್ಡ್ ಕಾಯಿನ್ಸ್ ಇದೆ ಅಂತ ಹೇಳ್ತಾರೆ. ಅವಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಈ 7 ಗೋಲ್ಡ್ ಕಾಯಿನ್ಸ್ ಏನು, ನಿನ್ ಜೊತೆಯಲ್ಲಿ ಏನ್ ತಗೊಂಡ್ಬರ್ತಾ ಇದೀಯಾ, ಸಾವನ್ನ ತಗೊಂಡ್ಬರ್ತಾ ಇದೀಯ. ಅಂದ್ರೆ ಇಲ್ಲಿ ಬಂಗಾರ, ಹಣ, ಬಂಗಾರ ಇವೆಲ್ಲ ಆಕ್ಚುಲಿ ಸನಾತನ ಗೋಸ್ವಾಮಿ ಇದು ಒಂದು ಸಾವು ಅಂತ ಹೇಳ್ತಾ ಇದ್ದಾರೆ. ಇದು ಡೆತ್ ಸಮಾನ, ಸಾವಿಗೆ ಸಮಾನ. ಅಂದ್ರೆ ನಾವು ನಮ್ಮ ಜೊತೆ ಸಾವನ್ನ ತಗೊಂಡು ಹೋಗ್ತಾ ಇದೀವಿ ಅಂತ. ಅಂದ್ರೆ ಈ 7 ಗೋಲ್ಡ್ ಕಾಯಿನ್ಸ್ ಗೋಸ್ಕರ ಯಾರು ಬೇಕಾದ್ರೆ ನಮ್ಮನ್ನ ಸಾಯಿಸ್ಬಹುದು, ಅದು ಪಾಯಿಂಟ್ ಅಲ್ಲಿ. ಸೊ ಆತರ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಸನಾತನ ಗೋಸ್ವಾಮಿ ಏನ್ ಮಾಡ್ತಾ ಇದಾರೆ, ಆ 7 ಗೋಲ್ಡ್ ಕಾಯಿನ್ಸ್ ನೀನ್ ಕೊಡು ಅಂತ ಅವ್ರ ಹತ್ರ ಇಸ್ಕೊಂಡು ಹೋಗಿ ಆ ಜಮೀನ್ದಾರ್ಗೆ ಕೊಡಕ್ ಹೋಗ್ತಾ ಇದ್ದಾರೆ. यही सदा सुवर्ण मोहर आचीला अमारा इह लाना धर्म देखी पर्वत करा पारा. I have these 7 gold coins with me. Please accept them, and from a religious point of view, please get me across that hilly tract of the land. ಸನಾತನ ಗೋಸ್ವಾಮಿ 7 ಗೋಲ್ಡ್ ಕಾಯಿನ್ಸ್ ಬಂಗಾರದ ನಾಣ್ಯಗಳು ತಗೊಂಡೋಗಿ ಆ ಜಮೀನ್ದಾರಿಗೆ ಕೊಟ್ಟು ಹೇಳ್ತಾ ಇದ್ದಾರೆ, ಅವ್ರ ಮುಂದೆ ಇಟ್ಟು ಹೇಳ್ತಾ ಇದ್ದಾರೆ, ದಯವಿಟ್ಟು ನೀವು ಇದನ್ನ ತಗೊಳ್ಳಿ, ಇದನ್ನ ತಗೊಂಡು ನನ್ನನ್ನ ಈ ಪರ್ವತಗಳ ಸಾಲಿನಲ್ಲಿ ನನಗೆ ದಾರಿ ತೋರಿಸಿ ನನಗೆ ಆ ಕಡೆ ಪಾರು ಮಾಡಿ ಅಂತ ಕೇಳ್ಕೊತಾರೆ. ರಾಜ ಬಂಡಿ ಅಮಿ ಘಡ ದ್ವಾರ ಈತೆ ನಾ ಪಾರಿ ಪುನಃ ಹೋಬೆ ಪರ್ವತ ಆಮೆ ದೇಹ ಪಾರಾಕಾರಿ. I am a prisoner of the government and I cannot go along the way of the ramparts. It will be very pious of you take this money and kindly get me across this hilly tract of the land. ಹೇಳ್ತಾ ಇದ್ದಾರೆ, ನಾನು ಈ ಏರಿಯಾದ ರಾಜರ ಒಂದು ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿರೋರು ನಾನು ಬೇಗ ಇಲ್ಲಿಂದ ಹೊರಡ್ಬೇಕು. ನೀವು ದಯವಿಟ್ಟು ಈ ಒಂದು ಬಂಗಾರ ನಾಣ್ಯಗಳು ತಗೊಂಡು ನನ್ನನ್ನ ಇಲ್ಲಿಂದ
ದಾರಿ ತೋರಿಸಿ ಕಳಿಸ್ಬಿಡಿ ಅಂತ ಕೇಳ್ಕೊಂತಾರೆ. ಭೂನಾ ಆಶಿಕಾಯ ಆಮಿ ಜಾನಿ ಆಚೆ ಪಾಯಿಲ ಆಸ್ತಾ ಮೊಹರ ಹೋಯ ತುಮಾರ ಸೇವಕ ಆಂಚಲೆ. Smiling, the landlord said, before you offered them, I already knew that there were 8 gold coins in your servant possession. तुम्हारा मारी मोहरा लाई इतमा आजा करी रात्रे भला होइला कईला तुम्ही चुटीलाना पापा होइते. On this very night I would have killed you and taken your coins. It was very good that you have voluntarily offered them to me. I am now relieved from such a sinful activity. ಜಮೀನ್ದಾರ್ ಹೇಳ್ತಾ ಇದ್ದಾರೆ, ಆಕ್ಚುಲಿ ನಮಗೆ ಗೊತ್ತಿತ್ತು ನಿಮ್ಮ ಸೇವಕ ಹತ್ರ 8 ಗೋಲ್ಡ್ ಕಾಯಿನ್ಸ್ ಇದೆ, ನಾವು ಪ್ಲಾನ್ ಮಾಡಿದ್ದೀವಿ ರಾತ್ರಿ ಸಮಯದಲ್ಲಿ ನಿಮ್ಮನ್ನ ಸಾಯಿಸ್ಬಿಟ್ಟು ಆ ಒಂದು 8 ಗೋಲ್ಡ್ ಕಾಯಿನ್ಸ್ ನಾವು ತಗೊಂಡ್ಬಿಡೋಣ ಅಂತ ನಾವು ಪ್ಲಾನ್ ಮಾಡಿದೀವಿ. ನೀವು ನನ್ನನ್ನ ಒಂದು ದೊಡ್ಡ ಪಾಪ ಕಾರ್ಯದಿಂದ ನನ್ನನ್ನ ನೀವು ಬಿಡುಗಡೆ ಮಾಡಿದ್ದೀರಾ. ಯಾಕಂದ್ರೆ ನೀವಾಗೆ ತಂದು ಕೊಟ್ಟುಬಿಟ್ಟು, ಇಲ್ಲ ನೀವು ತಂದು ಕೊಟ್ಟಿಲ್ಲ ಅಂದ್ರೆ ನಾನು ನಿಮ್ಮನ್ನ ಸಾಯಿಸ್ಬಿಟ್ಟು ದೊಡ್ಡ ಪಾಪ ಕಟ್ಕೊಂತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಸಂತುಷ್ಟ ಹೋಯಿ ಇಲಾನ ಆಮಿ ಮೊಹರ ನಾ ಲಾಯಿ ಇವ ಪುಣ್ಯ ಲಾಗಿ ಪರ್ವತ ತುಮಾರ ಪಾರ ಕರಿಧಿ ಬ. I am very satisfied with your behavior. I shall not accept these gold coins, but I shall get you across that hilly track land simply to perform pious activity. ಅವಾಗ ಏನ್ ಹೇಳ್ತಾ ಇದಾರೆ ಜಮೀನ್ದಾರು, ಈಗ ನನಗೆ ಆ ಗೋಲ್ಡ್ ಕಾಯಿನ್ಸ್ ಬೇಡ, ನಿಮ್ಮ ಒಂದು ವ್ಯವಹಾರ ನೋಡ್ಬಿಟ್ಟು ನನಗೆ ತುಂಬಾ ನನ್ನ ಮನಸ್ಸಲ್ಲಿ ಚೇಂಜ್ ಬಂದ್ಬಿಟ್ಟಿದೆ, ಮಾರ್ಪಾಟಾಗ್ಬಿಟ್ಟಿದ್ದೀನಿ ನಾನು. ತುಂಬಾ ಒಂಥರ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಈಗ ನನಗೆ ಅದು ಏನು ಬೇಡ, ನೀವೇ ಇಟ್ಕೊಳ್ಳಿ, ನಾನ್ ನಿಮಗೆ ದಾರಿ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಸನಾತನ ಗೋಸ್ವಾಮಿ ಶುದ್ಧ ಭಕ್ತರು, ಒಂದು ಅವ್ರು ಹೋಗ್ತಾ ಇರೋ ಉದ್ದೇಶ ಏನು, ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣನನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಅವರ ಒಂದು ವ್ಯವಹಾರ, ಇವೆಲ್ಲ ಕೂಡ ತನ್ನನ್ನು ಅವರು ಕಾಪಾಡ್ಕೊಂಡ್ರು, ಮತ್ತೆ ಬೇರೆಯವ್ರನ್ನು ಕೂಡ ಆ ಪಾಪ ಕಾರ್ಯದಿಂದ ಅವ್ರನ್ನು ಕೂಡ ಕಾಪಾಡಿದ್ರು. ನೋಡಿ, ಒಳ್ಳೆ ಉದ್ದೇಶಕ್ಕೆ ಹೋಗುವಾಗ ಈ ತರ ಎಷ್ಟೋ ಒಳ್ಳೆ ಕಾರ್ಯಗಳು ನಡೆಯುತ್ತೆ, ಅದು ಅರೇಂಜ್ಮೆಂಟ್ ಇರುತ್ತೆ ಆ ತರ. ಇಲ್ಲಿ ಸನಾತನ ಗೋಸ್ವಾಮಿ ಯಾರು ಅಲ್ಲ, ಸನಾತನ ಗೋಸ್ವಾಮಿ ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸನಾತನ ಗೋಸ್ವಾಮಿ ಈ 3 ಲೋಕಗಳನ್ನ ಒಬ್ಬರೇ ಶುದ್ಧ ಮಾಡಿಬಿಡ್ಬೋದಂತೆ, ಅಷ್ಟು ಶುದ್ಧ ಭಕ್ತರಂತೆ ಅವ್ರು, ಅಷ್ಟು ಪವರ್ ಇದೆ ಅಂತ ಸನಾತನ ಗೋಸ್ವಾಮಿ. ಸೊ ಅಂತವರಿಗೆ ಏನೋ ಆಗಕ್ ಸಾಧ್ಯನೇ ಇಲ್ಲ. ಆಕ್ಚುಲಿ ಒಂದು ಸನಾತನ ಗೋಸ್ವಾಮಿನೇ ತುಂಬಾ ಪವರ್ಫುಲ್, ಅದರಲ್ಲಿ ಅವ್ರು ಮಾಡ್ತಾ ಇರೋ ಕಾರ್ಯ ಏನು, ಎಲ್ಲವನ್ನೂ ಬಿಟ್ಟು ಭಗವಂತ ನೋಡೋದಿಕ್ಕೆ. ಅದಕ್ಕೆ ನಾವು ಇದರಿಂದ ಏನ್ ಕಲಿಬಹುದು, ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಉದ್ದೇಶ ನಾವು ಕೃಷ್ಣನ ನಾವು ನಿಜವಾಗ್ಲೂ ಕೃಷ್ಣ ಭಕ್ತಿ ಮಾಡ್ಬೇಕು, ನಾನು ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಬೇಕು, ಕೃಷ್ಣನ ಸೇವೆ ಮಾಡ್ಬೇಕು, ಇಲ್ಲ ಭಕ್ತರ ಸೇವೆ ಮಾಡ್ಬೇಕಂತಿದ್ರೆ, ನಾವು ಹೋಗೋ ದಾರಿಯಲ್ಲಿ ಕೂಡ ಈ ತರ ಏನಾದ್ರೂ ಅಡಚಣೆಗಳು ಬಂದ್ರೆ, ಅಡ್ಡ ಆತಂಕಗಳು ಏನಾದ್ರೂ ಡೇಂಜರ್ಗಳು ಬಂದ್ರೂ ಕೂಡ ಅದು ನಮ್ಮನ್ನ ಏನು ಮಾಡೋದಿಲ್ಲ ಅಂತ, ಭಕ್ತರನ್ನ ಏನು ಮಾಡೋದಿಲ್ಲ. ಯಾಕಂದ್ರೆ ಹೋಗ್ತಾ ಇರೋ ಕಾರ್ಯ ಏನು. ಅದೇ ಇನ್ನೊಂದು ತರ ನೋಡಿದ್ರೆ, ಭೌತಿಕವಾಗಿರೋವ್ರಿಗೆ ಆತರ ಏನು ಅವ್ರ ಜೊತೆ ಏನಾದ್ರೂ ಆಗ್ಬೋದು ಅಲ್ವಾ. ಯಾರೋ ಒಂದು ಇವಾಗೆಲ್ಲ ನಾವು ಕೇಳ್ತಾ ಇರ್ತೀವಲ್ಲ ನ್ಯೂಸ್ ಅಲ್ಲಿ, ಏನೋ ಇಷ್ಟು ಹಣಕ್ಕೋಸ್ಕರ ಅವ್ರನ್ನ ಸಾಯಿಸ್ಬಿಟ್ರು, ಅವ್ರ ಹತ್ರ ಏನೋ ಬಂಗಾರ ಇತ್ತು ಅವ್ರನ್ನ ಸಾಯಿಸ್ಬಿಟ್ರು. ಸೊ ಆತರ. ಸೊ ಇಲ್ಲಿ ಆತರ ಸನಾತನ ಗೋಸ್ವಾಮಿ ಅವರ ಒಂದು ಏನು ಶುದ್ಧ ಭಕ್ತಿ ಅಂದ್ರೆ ಬೇರೆ ಏನೂ ಇಲ್ಲ ಅವ್ರಿಗೆ ಜೀವನದಲ್ಲಿ. ಇವಾಗ ಅವರು ಚೈತನ್ಯ ಮಹಾಪ್ರಭು ಸೇರ್ಕೊಳ್ಳೋದಕ್ಕೆ ಎಲ್ಲ ಕೊಡೋದಕ್ಕೂ ಸಾಧ್ಯ, ಎಲ್ಲ ಕೊಡೋದಕ್ಕೂ ರೆಡಿ. ಅದು ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಕೃಷ್ಣನ ಭಕ್ತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನ ಒಂದು ನಿಲುವು ಬಂದಿರ್ತಾರಲ್ಲ, ಆತರ ಒಂದು ಡಿಸಿಷನ್ ತಗೊಂಡಿರ್ತಾರಲ್ಲ, ಡಿಸಿಷನ್ ತಗೊಂಡು ಮತ್ತೆ ಅದ್ರ ಪ್ರಕಾರ ವ್ಯವಹಾರ ಕೂಡ ಮಾಡ್ತಾರೆ. ಅಲ್ಲಿ 7,000 ಗೋಲ್ಡ್ ಕಾಯಿನ್ಸ್ ಅಲ್ಲಿ ಕೊಟ್ಬಿಟ್ಟು
ಮಿನಿಸ್ಟರ್ ಪೊಸಿಷನ್ ಬಿಟ್ಬಿಟ್ರು, 7,000 ಗೋಲ್ಡ್ ಕಾಯಿನ್ಸ್ ಕೊಟ್ಬಿಟ್ರು. ಮತ್ತೆ ಇವಾಗ ಅವ್ರ ಹತ್ರ ಇದ್ದ ಒಂದು ಮತ್ತೆ ಏನು ಅಸಿಸ್ಟೆಂಟ್ ಹತ್ರ ಗೋಲ್ಡ್ ಕಾಯಿನ್ಸ್ ಅದನ್ನು ತಗೊಂಡೋಗಿ ಕೊಟ್ಬಿಡ್ತಾರೆ. ಇದು ಸರ್ವಧರ್ಮಾನ್ ಪರಿತ್ಯಜ್ಯ, ಪೂರ್ತಿ ಶರಣಾಗತಿ. ಕೃಷ್ಣನನ್ನ ಸೇರೋದಿಕ್ಕೆ, ಕೃಷ್ಣ ಪ್ರೇಮ ಸಿಗೋದಿಕ್ಕೆ ಎಲ್ಲಾ ತ್ಯಾಗವನ್ನು ಮಾಡೋದಕ್ಕೂ ರೆಡಿ ಅಂತ. ಸೊ ಅದಕ್ಕೆ ಸನಾತನ ಗೋಸ್ವಾಮಿ ಈ ಒಂದು ಜರ್ನಿ ಇದೆಯಲ್ಲ, ಇದು ತುಂಬಾ ರೋಚಕ. ಆಕ್ಚುಲಿ ತುಂಬಾ ಇದನ್ನ ಡೆಲ್ಲಿ ಟೆಂಪಲ್ ಅಲ್ಲಿ ಒಂದ್ಸತಿ ಇದ್ರ ಮೇಲೆನೆ ಲೆಕ್ಚರ್ ಕೊಟ್ಟಿದ್ರು ಮೋಹನ್ ರೂಪ ಪ್ರಭು, ಪ್ರೆಸಿಡೆಂಟ್ ಅವರು. ಅವ್ರನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾರಾದ್ರೂ ಕೇಳ್ಬಿಟ್ರೆ ಅವ್ರಿಗೆಲ್ಲ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಓ ಹಿಂಗಿರುತ್ತಾ ಅಂದ್ರೆ ಅವ್ರು ಹೇಳ್ತಾರೆ, ತ್ಯಾಗ ಮಾಡೋದಕ್ಕೆ ಅದ್ರ ಪವರ್ ಇರುತ್ತೆ. ನಾವೇನಾದ್ರೂ ಭೌತಿಕವಾಗಿ ಏನಾದ್ರು ತ್ಯಾಗ ಮಾಡಿದ್ರೆ ಅದ್ರಲ್ಲಿ ನಮ್ಗೆ 100 ಟೈಮ್ಸ್ ಪವರ್ ಬಂದ್ಬಿಡುತ್ತೆ ನಮ್ಗೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಗಾಂಧಾರಿಗೆ ಅವ್ರಿಗೆ ಒಂದು ಜೀವನದಲ್ಲಿ ಅವ್ರಿಗೆ ಒಂದು ಡಿಸಿಷನ್ ತಗೊಂಡಿದ್ರು. ಯಾರು ನನಗೆ ಮದುವೆ ಪ್ರಪೋಸಲ್ ಬರುತ್ತೋ ಅವ್ರನ್ನೇ ಮದುವೆ ಮಾಡ್ಕೊಂತೀನಿ ಅಂತ. ಸೊ ಅವ್ರು ಅದ್ರ ಪ್ರಕಾರನೇ ಇದ್ರು. ಸೊ ಅವಾಗ ಮೊದಲನೇ ಬಂದಿದ್ದೆ ಅವರು ಕುರುಡರಾಗಿದ್ದಾಗ ಸೊ ಅದನ್ನ ಒಪ್ಕೊಂತಾರೆ ಅವರು, ಯಾಕಂದ್ರೆ ಅವರು ಆತರ ಡಿಸಿಷನ್ ತಗೊಂಡಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ಕುರುಡರಾಗಿದ್ದಾರೆ, ನಾನು ಹೆಂಗ್ ಎಂಜಾಯ್ ಮಾಡೋದು ಅಂದ್ಬಿಟ್ಟು ಅವರು ವಾಲಂಟಿಯರ್ ಆಗಿ ಅವರೇ ಕಣ್ಣೆಲ್ಲ ಬಟ್ಟೆ ಕಟ್ಕೊಂಡ್ಬಿಡ್ತಾರೆ. ಇವಾಗ ನನ್ನ ಗಂಡ ಎಂಜಾಯ್ ಮಾಡದೇ ಇರೋದು ನೋಡಿ, ಕಣ್ಣಿಂದ ನೋಡಿ ನಾನೇನ್ ಎಂಜಾಯ್ ಮಾಡೋದು? ಇದು ತುಂಬಾ ತ್ಯಾಗ ಮನೋಭಾವ. ಎಲ್ಲರಿಗೂ ಆಗೋದಿಲ್ಲ, ಆರ್ಡಿನರಿ ಜನರಿಗೆ ಯಾರಿಗೂ ಆಗೋದಿಲ್ಲ. ಅದು ಅವ್ರಿಗೆ ಮಾತ್ರ ಸಾಧ್ಯ. ಅಷ್ಟು ಏನು ಪವರ್ಫುಲ್ ಅವರೆಲ್ಲ. ಸೊ ಅದಕ್ಕೋಸ್ಕರ ಆತರ ಮಾಡಿದ್ದಕ್ಕೆ ದೇವಿ ದೇವತೆಗಳು ಸಾಧುಗಳು ಎಲ್ಲಾ ಸಂತೃಪ್ತರಾಗ್ಬಿಟ್ಟು ಅವ್ರಿಗೊಂದು ವರ ಕೊಡ್ತಾರೆ. ಅವರ ಒಂದು ಈ ಒಂದು ಡಿಸಿಷನ್ ನೋಡ್ಬಿಟ್ಟು ಏನು ವರ ಕೊಡ್ತಾರೆ ಗೊತ್ತಾ? ನಾವು ಕಣ್ಣು ತೆಗೆದ್ರೆ ನಮಗ್ ಬರೀ ಶರೀರ ಕಾಣಿಸುತ್ತೆ. ಗಾಂಧಾರಿಗೆ ಕಣ್ಣು ಮುಚ್ಚಿಕೊಂಡಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಏನ್ ನಡೀತಾ ಇದೆ ಕೂಡ ಗೊತ್ತಾಗತ್ತಂತ ಅವ್ರು ಗಾಂಧಾರಿಗೆ. ಆತರ ವರ ಕೊಡ್ತಾರೆ ಅವ್ರು. ಇವಾಗ ನಾನು ಗಾಂಧಾರಿ ಮುಂದೆ ನಾವು ನಿಂತ್ಕೊಂಡು ನಾವ್ ಏನ್ ಯೋಚನೆ ಮಾಡ್ತಾ ಇದ್ರು ಕೂಡ ನಾವ್ ಮನಸ್ಸಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ರು ಅವ್ರಿಗೆ ಕಾಣಿಸ್ತಾ ಇರ್ತದೆ. ಅಂದ್ರೆ ನಮ್ಮ ಮನಸ್ಸೇ ಅವ್ರಿಗೆ ಕಾಣಿಸ್ತಾ ಇದ್ದಂತೆ. ಅಷ್ಟು ಪವರ್ ಕೊಟ್ಬಿಡ್ತಾರೆ. ಅಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಅವ್ರಿಗೆ ಬೇರೆ ಯಾರಿಗೂ ಇಲ್ದಿರೋ ಅಂತ ದೃಷ್ಟಿ ಬಂದ್ಬಿಡ್ತು ಅವ್ರಿಗೆ. ಬರೀ ಕಣ್ಣೇ ಓಪನ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ದೃಷ್ಟಿ ಬರೀ ಭೌತಿಕವಾಗಿ ಶರೀರ ನೋಡ್ಬೋದು. ಈಗ ಎಲ್ಲರೂ ಸಂತೃಪ್ತರಾಗಿ ದೇವಿ ದೇವತೆಗಳು ಋಷಿಗಳು ಅವ್ರಿಗೆ ಏನ್ ವರ ಕೊಟ್ಬಿಡ್ತಾರೆ ಅಂದ್ರೆ ಬೇರೆಯವರ ಮನಸ್ಸಲ್ಲಿ ಏನ್ ಯೋಚನೆ ಮಾಡ್ತಾ ಇರೋದು ಕೂಡ ಗೊತ್ತಾಗೋ ತರ ವರ ಕೊಡ್ತಾರಂತೆ. ಸೊ ಆತರ ನಾವು ಭೌತಿಕವಾಗಿ ತ್ಯಾಗ ಮಾಡೋದ್ರಿಂದ ನಮಗೆ ಲಾಸ್ ಆಗಲ್ಲ ಅಂತ. ಅಂದ್ರೆ ಯಾರಿಗೆ ತ್ಯಾಗ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಕೃಷ್ಣನಿಗೋಸ್ಕರ ನಾವು ತ್ಯಾಗ ಮಾಡಬೇಕು. ಅದ್ರಿಂದ ನಮ್ಮಲ್ಲಿ ಬೆನಿಫಿಟ್ 100 ಟೈಮ್ಸ್ 200 ಟೈಮ್ಸ್ ಅದ್ ಲೆಕ್ಕನೇ ಇರಲ್ಲ. ಸೊ ಆತರ ಇಲ್ಲಿ ಸನಾತನ ಗೋಸ್ವಾಮಿಯ ಅವರ ಒಂದು ಜರ್ನಿ ನಡೀತಾ ಇದೆ. ಇನ್ನ ನಾಳೆ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸನಾತನ ಗೋಸ್ವಾಮಿ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ ಪ್ರಭು. ಮಾತಾಜಿನು ಮಕ್ಕಳು ಆರೋಗ್ಯ ವಾಸಿ ಆಯ್ತಾ ಪ್ರಭು? ಸ್ವಲ್ಪ ಸುಧಾರಿಸಿದ್ದಾರೆ. ಇನ್ನ ಇದೆ ಮಾತಾಜಿ. ಹೌದಾ ಪ್ರಭು? ಹುಡುಗನಿಗೆ ಇನ್ನ ಜ್ವರ ಬರ್ತಾ ಇದೆ. ಅವ್ರಿಗೂ ತಲೆನೋವು ಸಿಕ್ಕಾಪಟ್ಟೆ. ಜ್ವರ ಏನು ಕಡಿಮೆ ಆಗಿದೆ, ತಲೆನೋವು ಇನ್ನೂ ಹೋಗಿಲ್ಲ. ಹರೇ ಕೃಷ್ಣ ಪ್ರಭು. ನೀವು ಹುಷಾರಾಗಿದ್ದಾರೆ ಪ್ರಭು? ನಾನು ಹುಷಾರಾಗಿದ್ದೀನಿ ನೋಡ್ಕೋಬೇಕು ಪ್ರಭು. ಪ್ರಭು ஹரே கிருஷ்ணா பிரபு. கடுகு இருக்குல்ல, பிரபு கடுகு இருக்குதுல்ல, அத வறுத்துட்டு அது ஒரு கிளாஸ் தண்ணி ஊத்தி கொதிக்க வச்சு அதுல கொஞ்சம் நாட்டு சக்கரை போட்டு குடிச்சிடுங்க. ஜுரமெல்லாம் போயிடும். 2 ஹவர்ல நீங்க நல்லா ஆயிடுவீங்க. ಓಕೆ ಮಾತಾಜಿ. ನನಗೆ ಈ ತಮಿಳ್ ಅಷ್ಟು ಅರ್ಥ ಆಗಲ್ಲ.
ಕಡುಗು ಆ, ಅಂದ್ರೆ ಸಾಸಿವೆ ಇದೆಯಲ್ಲ ಸಾಸಿವೆ. ಸಾಸಿವೆ ಹಾ ಸಾಸಿವೆ ಹುರಿದ್ಬಿಟ್ಟು 1 ಗ್ಲಾಸ್ ನೀರು ಹುಯ್ದ್ಬಿಟ್ಟು ಅದು ಕುದಿಸ್ಮೇಲೆ ನಾಟಿ ಚಕ್ರೆ ಇದೆಯಲ್ಲ ಒಂದು ಸ್ಪೂನ್ ಹಾಕ್ಬಿಟ್ಟು ಅದನ್ನ ತಿರ್ಗಾ ಒಂದ್ ಸ್ವಲ್ಪ ಬಿಸಿ ಮಾಡಿ ಕುದಿಸ್ಬಿಟ್ಟು ಕುಡೀರಿ. ಅರ್ಧ ಅವರ್ ಅಲ್ಲಿ ಚೆನ್ನಾಗ್ ಆಗ್ತೀರಾ. ಓ ಸರಿ ತಿರ್ಗಾ ಸರಿ ಬರಲ್ಲ ಜ್ವರ. ಓಕೆ ನೋಡಿ ಓಕೆ ನೀವ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸರಿ ಸರಿ ಮಾತಾಜಿ ಮಾಡ್ತೀನಿ. ಏನೋ ನನ್ಗೆ ಹೇಳ್ಬೇಕು ಅಂತಿತ್ತು, ನಾನು ಹೇಳಿದ್ದೀನಿ, ಮಾಡ್ರಿ. ಥ್ಯಾಂಕ್ ಯು ಮಾತಾಜಿ, ಚೆನ್ನಾಗ್ ಥ್ಯಾಂಕ್ ಯು. ಆಗ್ತೀರಾ. ಹರೇ ಇಲ್ಲ ಇಲ್ಲ ಕೃಷ್ಣ ಪ್ರಭು. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಎಲ್ಲಾರುನು 3 ಸಲ ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ನಾಮಂತ್ರ ಮಾತಾಜಿ. ಎಲ್ಲ ಥ್ಯಾಂಕ್ ಯು. ಅವರು ಬೇಗ ವಾಸ ಹರೇ ಆಗ್ಲಿ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ ರಾಮ ರಾಮ ಹರೇ 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 ರಾಮ ಕೃಷ್ಣ ಹರೇ ರಾಮ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಪ್ರಭು ದಂಡವತ್ ಥ್ಯಾಂಕ್ ಯು ಪ್ರಭುಜಿ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಪ್ರಭು ದಂಡವತ್ ಪ್ರಣಾಮ ಪ್ರಭು. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ.